2 ವರ್ಷ ಹೆಚ್ಚು ಕಮ್ಮಿ 2 ವರ್ಷ ಸಮಯ ಇದೆ. ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಇಲಾಖೆಯನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸರ್? ನಗರಾಭಿವೃದ್ಧಿ ಇಲಾಖೆಯಲ್ಲಿ ಭಾಳಷ್ಟು ಸಮಸ್ಯೆಗಳಿವೆ. ಮೊದಲನೇದಾಗಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಎಲ್ಲ ಸಿಟಿಗಳು ಟೌನ್ಗಳು ಸರಿಯಾಗಿ ಪ್ಲ್ಯಾನ್ ಆಗಬೇಕು, ಮಾಸ್ಟರ್ ಪ್ಲ್ಯಾನ್ಗಳಾಗಬೇಕು. ಇಷ್ಟೊಂದು ಸಿಟಿಗಳದ್ದಾಗಿಲ್ಲ, ಈಗ ಸ್ವಲ್ಪ ಎಲ್ಲ ಪ್ರೋಗ್ರೆಸ್ ಆಗಿ ಭಾಳಷ್ಟು ಟೌನ್ಗಳದನ್ನೆಲ್ಲ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ. ಆ ಮಾಸ್ಟರ್ ಪ್ಲ್ಯಾನ್ ಈಗ ಕಾಲಕ್ಕೆ ತಕ್ಕ ಸಮಯ ಈಗಿನ ಟೈಮ್ಸ್ಗೆ ಸರಿಯಾಗಿರೋಂಗೆ ಇರಬೇಕು, ಅದನ್ನು ನೋಡಬೇಕು. ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರಿಗಳ ಪಾಲಿಸಿಗಳೆಲ್ಲ ನಿಯಮಗಳೆಲ್ಲ ಏನಿದೆಯಲ್ಲ ಬಹಳ ಹಳೇದಾಗಿದೆ. ಸೊ ಅದನ್ನು ರಿವಿಸಿಟ್ ಮಾಡಿ ಈಗಿನ ನೀಡ್ಸಿಗೆ ತಕ್ಕ ಹಾಗೆ ಈಗಿನ ಟೈಮ್ ತಕ್ಕ ಹಾಗೆ ಅದನ್ನು ಮಾಡಬೇಕಂತ ಅಗತ್ಯ ಇದೆ. ಮತ್ತು ಕಾಮಗಾರಿಗಳು ಬೇಕಾದಷ್ಟು ನಗರ ಪಾಲಿಕೆಗಳಲ್ಲಿರ್ಬೋದು, ನಗರಸಭೆಗಳಲ್ಲಿರ್ಬೋದು ನಡೀತಾ ಇರುತ್ತೆ. ಮುಖ್ಯವಾಗಿ ಎಲ್ಲ ಮೂಲಭೂತ ಸೌಕರ್ಯಗಳ ಕಾಮಗಾರಿಗಳೇ ಇರ್ತವೆ. ಇವೆಲ್ಲ ಕುಡಿಯೋ ನೀರಿನ ಸೌಲಭ್ಯ, ಒಳಚರಂಡಿ ಅಂಥದ್ದು, ಉದ್ಯಾನವನಗಳನ್ನು ಮಾಡುವಂಥದ್ದು, ಕೆರೆ ಅಭಿವೃದ್ಧಿ ಮಾಡೋದು, ಇಂಥದ್ದೇ ಇರುತ್ತೆ ಹೆಚ್ಚಾಗಿ. ಬಟ್ ಈ ಕಾಮಗಾರಿಗಳೆಲ್ಲ ಸ್ವಲ್ಪ ಮಂದಗತಿಯಲ್ಲಿ ನಡೀತಾ ಇದೆ. ಸೊ ಅದನ್ನು ಅಧಿಕಾರಿಗಳಿಗೆ ಎಚ್ಚರಿಸಿ ಮತ್ತು ಆ ಕೆಲಸ ಮಾಡುವಂಥ ಕಾಂಟ್ರಾಕ್ಟರ್ಗಳಿಗೂ ಕೂಡ ಸ್ವಲ್ಪ ಬಿಸಿ ಮುಟ್ಟಿಸಿ ಆ ಕಾಮಗಾರಿಗಳು ಬೇಗ ನಡೆಯುವಂಗೆ ಮಾಡಬೇಕು, ಅದೂ ಇದೆ. ಮತ್ತು ಅಫ್ಕೋರ್ಸ್ ಆಡಳಿತದಲ್ಲೂ ಕೂಡ ನಾವು ಸ್ವಲ್ಪ ಚುರುಕನ್ನು ತರಬೇಕಾಗತ್ತೆ. ಎಷ್ಟೊಂದು ನಾಗರಿಕ ಸೌಲಭ್ಯಗಳನ್ನು ಕೊಡುವಂಥ ಕೆಲಸಗಳಿರ್ತವೆ. ಇವಾಗ ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವಲ್ ಮಾಡೋದಂತ ಇರುತ್ತೆ, ಅದೆಲ್ಲ ಈಗ ಸ್ವಲ್ಪ ಲೇಟಾಗಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ಕೆಲವು ಕಾರಣಗಳಿಂದ ಮಾಡ್ತಿರ್ತಾರೆ ಅದನ್ನು, ಪಾಪ ಜನನ ಅಲಿಸುವಂಥ ಕೆಲಸ ಮಾಡ್ತಿರ್ತಾರೆ. ಅದಾಗದೇ ಇರೋಂಗೆ ತಡಿಬೇಕಾಗಿರುವಂಥ ಕೆಲಸ ಇದೆ. ಸೊ ಆಡಳಿತನ ಬಿಗಿ ಮಾಡುವಂಥ ಕೆಲಸ ಇರುತ್ತೆ, ಅದನ್ನು ಮಾಡಬೇಕು. ನಗರಾಭಿವೃದ್ಧಿ ಪ್ರಾಧಿಕಾರಿಗಳು ಸರಿಯಾಗಿ ಮೀಟಿಂಗ್ ಮಾಡಲ್ಲ ಅಂತ ಹೇಳ್ತಾರೆ. ಮೊನ್ನೆ ನೋಡ್ತಾ ಇದ್ದೆ, ಹೋದ ವರ್ಷ ಹಲವಾರು ನಗರಾಭಿವೃದ್ಧಿ ಪ್ರಾಧಿಕಾರಿಗಳು ವರ್ಷಕ್ಕೆ 2-3 ಸಲ ಮೀಟಿಂಗ್ ಮಾಡಿವೆ, ಮ್ಯಾಕ್ಸಿಮಮ್ 6 ಮೀಟಿಂಗ್ ಮಾಡಿವೆ. ಆದರೆ ಪ್ರತಿ ತಿಂಗಳು ಕೂಡ ಮೀಟಿಂಗ್ ಮಾಡಬೇಕು. ಬಟ್ ಆ ಮೀಟಿಂಗ್ ಮಾಡದೇ ಇದ್ದಾಗ ಪಾಪ ಇಷ್ಟೊಂದು ಪ್ರಪೋಸಲ್ಸ್ ಅಪ್ರೂವಲ್ ಆಗೋದಿಲ್ಲ. ಅದರಿಂದ ಎಷ್ಟೊಂದು ಜನಕ್ಕೆ ವಿಳಂಬ ಆಗಿ ಅವರು ನಷ್ಟನೂ ಅನುಭವಿಸ್ತಾರೆ. ಸೊ ಇದನ್ನೆಲ್ಲ ಸರಿ ಮಾಡಬೇಕಾಗಿದೆ. ಸೊ ಸಮಗ್ರವಾಗಿ ಅದನ್ನು ತಿಳ್ಕೊಂಡು ಒಂದೊಂದಾಗಿ ಅದನ್ನು ಸರಿ ಮಾಡಬೇಕಾಗಿದೆ. ನಗರಾಭಿವೃದ್ಧಿ ಇಲಾಖೆಯ ವಿರುದ್ಧ ಗುತ್ತಿಗೆದಾರರ ಆಕ್ರೋಶ ಈ ಹಿಂದಿನ ಸರ್ಕಾರ ಇದ್ದಾಗಲೂ ಇತ್ತು, ಈಗಿನ ಸರ್ಕಾರ ಇದ್ದಾಗಲೂ ಇದೆ. ಇದನ್ನ ಯಾವ ರೀತಿ ಅಟೆಂಡ್ ಮಾಡಬೇಕು ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರು ಅಂದ್ಕೊಂಡಿದ್ದಾರೆ? ಏನು ಪರಿಹಾರ ಸೂತ್ರ ಕಂಡುಕೊಂಡಿದ್ದಾರೆ ಅಂತ? ಯಾರು ಕಾಂಟ್ರಾಕ್ಟರ್ಸ್ ಇದುವರೆಗೂ ಬಂದು ನನ್ನ ಮೀಟ್ ಮಾಡಿ ನಮಗೆ ಈ ಥರ ಸಮಸ್ಯೆಗಳಿಂತ ಇದುವರೆಗೂ ನನಗೆ ಹೇಳಿಲ್ಲ. ಬಟ್ ಖಂಡಿತ ಕಾಂಟ್ರಾಕ್ಟರ್ಸ್ಗಳಿಗೆ ಅವ್ರು ಮಾಡಿರುವಂಥ ಕೆಲಸಕ್ಕೆ ಸರಿಯಾದ ಟೈಮಲ್ಲಿ ಬಿಲ್ ಕೊಡಬೇಕು. ಅದಾದರೆ ಅವ್ರು ಸಂತೋಷವಾಗಿರ್ತಾರೆ. ಸೊ ಅದನ್ನು ನೋಡಿ ಮಾಡಬೇಕು. ಅದನ್ನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.